ದಳಪತಿ ವಿಜಯ್ ತಮಿಳುನಾಡು ರಾಜಕೀಯ ಇತಿಹಾಸದಲ್ಲೇ ಇವತ್ತು ಬಿಗ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋ ಹೆಸರು. ದಶಕಗಳಿಂದ ಆಳ್ವಿಕೆ ನಡೆಸುತ್ತಿದ್ದ ಡಿಎಂಕೆ ಮತ್ತು ಎಐಎಡಿಎಂಕೆ ಅಂತಹ ದ್ರಾವಿಡ ಪಕ್ಷಗಳ ಭದ್ರಕೋಟೆಯನ್ನೇ ಪುಡಿ ಪುಡಿ ಮಾಡಿ ಇವತ್ತು ಸಿಎಂ ಸೀಟ್ ಮೇಲೆ ಕೂತಿದ್ದಾರೆ ಈ ರಿಯಲ್ ಲೈಫ್ ಲಿಯೋ. ತಮಿಳಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಸರ್ಕಾರ ರಾಜ್ಯದಲ್ಲಿ ಸಖತ್ ಸ್ಟ್ರಾಂಗ್ ಆಗಿ ಮುನ್ನುಗ್ಗುತ್ತಿದೆ. ಆದ್ರೆ ಕತೆ ಇಷ್ಟಕ್ಕೆ ಮುಗ್ದಿಲ್ಲ. ಈಗ ಕಾಲಿವುಡ್ ಮಾತ್ರವಲ್ಲ, ಇಡೀ ಸೌತ್ ಇಂಡಿಯನ್ ಪೊಲಿಟಿಕಲ್ ಸರ್ಕಲ್ನಲ್ಲಿ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಸಖತ್ ಸೌಂಡ್ ಮಾಡ್ತಾ ಇದೆ. ಅದೇನಪ್ಪ ಅಂದರೆ, ಸ್ಯಾಂಡಲ್ವುಡ್ನಿಂದ ಹಿಡಿದು ಕಾಲಿವುಡ್ವರೆಗೂ ಫೇಮಸ್ ಆಗಿರೋ ಸೌತ್ ಕ್ವೀನ್ ನಟಿ ತ್ರಿಷಾ ಕೃಷ್ಣನ್ ಈಗ ತಮಿಳುನಾಡಿನ ಮುಂದಿನ ಡೆಪ್ಯೂಟಿ ಸಿಎಂ ಆಗ್ತಾರಾ? ಹೌದು, ನೀವು ಕೇಳ್ತಾ ಇರೋದು ನಿಜ. ಸಿಎಂ ವಿಜಯ್ ಅವರ ಕ್ಯಾಬಿನೆಟ್ನಲ್ಲಿ ತ್ರಿಷಾಗೆ ಸೆಕೆಂಡ್ ಹೈಯೆಸ್ಟ್ ಪೊಸಿಷನ್ ಸಿಗುತ್ತಾ ಅನ್ನೋ ವದಂತಿ ಇಂಟರ್ನೆಟ್ಟಲ್ಲಿ ಬೆಂಕಿ ಥರ ಹರಡ್ತಾ ಇದೆ. ಅಷ್ಟಕ್ಕೂ ಏನಿದು ಮ್ಯಾಟರ್, ವಿಜಯ್ ಪ್ಲಾನ್ ಏನು, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇಂಚಿಂಚು ಹೇಳ್ತೀನಿ. ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋನ ನೋಡಿ. ಸರಿ, ಅಷ್ಟಕ್ಕೂ ಈ ಚರ್ಚೆ ದಿಢೀರ್ ಅಂತ ಯಾಕೆ ಶುರುವಾಯಿತು ಅಂತೀರಾ? ಅದಕ್ಕೊಂದು ಬಲವಾದ ಕಾರಣ ಇದೆ. ಇತ್ತೀಚೆಗಷ್ಟೇ ನಟಿ ತ್ರಿಷಾ ಕೃಷ್ಣನ್ ಅವರು ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಲ್ಲಿವರೆಗೆ ಓಕೆ. ಆದರೆ ತಿರುಪತಿಯಿಂದ ವಾಪಸ್ ಬಂದ ಬೆನ್ನಲ್ಲೇ ತ್ರಿಷಾ ನೇರವಾಗಿ ಹೋಗಿದ್ದು ಎಲ್ಲಿಗೆ ಗೊತ್ತಾ? ಚೆನ್ನೈನಲ್ಲಿರುವ ಮುಖ್ಯಮಂತ್ರಿ ವಿಜಯ್ ಅವರ ಅಧಿಕೃತ ನಿವಾಸಕ್ಕೆ. ಎಸ್, ಸಿಎಂ ವಿಜಯ್ ಮತ್ತು ತ್ರಿಷಾ ನಡುವೆ ಸುದೀರ್ಘ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ. ಈ ಭೇಟಿಯ ಸುದ್ದಿ ಯಾವಾಗ ಹೊರಬಿತ್ತೋ ಅಲ್ಲಿಂದಲೇ ಇಂಟರ್ನೆಟ್ ಅಲ್ಲಿ ತರಹೇವಾರಿ ಚರ್ಚೆಗಳು, ಕಲ್ಪನೆಗಳು ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡೋಕೆ ಶುರು ಮಾಡಿದ್ದು. ವಿಜಯ್ ಅವರ ದೀರ್ಘಕಾಲದ ಆಪ್ತ ಒಡನಾಡಿಯಾಗಿರೋ ತ್ರಿಷಾ ಕೇವಲ ಬರ್ತ್ಡೇ ವಿಶ್ ಪಡೆಯೋಕೆ ಅಷ್ಟೇ ಸಿಎಂ ಮನೆಗೆ ಹೋಗಿದ್ರಾ, ಅಥವಾ ಇದರ ಹಿಂದೆ ಯಾವುದಾದರೂ ಬಿಗ್ ಪೊಲಿಟಿಕಲ್ ಸ್ಕೆಚ್ ಇತ್ತಾ? ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಸದ್ಯ ರಾಜಕೀಯ ವಲಯದಿಂದ ಬರ್ತಿರೋ ಇನ್ಸೈಡ್ ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿ ವಿಜಯ್ ಅವರು ಈ ಹಿಂದೆ ನಡೆದ ಚುನಾವಣೆಯಲ್ಲಿ ತಿರುಚಿರಾಪಳ್ಳಿ ಈಸ್ಟ್ ಮತ್ತು ಪೆರಂಬೂರು ಹೀಗೆ 2 ಕ್ಷೇತ್ರಗಳಿಂದ ಸ್ಪರ್ಧಿಸಿ ಭರ್ಜರಿ ಜಯಬೇರಿ ಬಾರಿಸಿದ್ರು. ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಿಯಮಗಳ ಪ್ರಕಾರ ಒಬ್ಬರು 2 ಕಡೆ ಶಾಸಕರಾಗಿ ಉಳಿಯುವಂತಿಲ್ಲ. 1 ಕ್ಷೇತ್ರವನ್ನು ತೆರವುಗೊಳಿಸಲೇಬೇಕು. ಹಾಗಾಗಿ ವಿಜಯ್ ಅವರು 1 ಸೀಟನ್ನು ಬಿಟ್ಟು ಕೊಡಲಿದ್ದಾರೆ. ಈಗ ಇಡೀ ತಮಿಳುನಾಡು ಕಣ್ಣಿಟ್ಟಿರೋದು ಈ ತೆರವಾಗಲಿರೋ ಕ್ಷೇತ್ರಕ್ಕಾಗಲಿರೋ ಉಪಚುನಾವಣೆ ಮೇಲೆ. ಯಾಕಂದ್ರೆ ಮುಂಬರುವ ಬೈ ಎಲೆಕ್ಷನ್ ಅಲ್ಲಿ ಟಿವಿಕೆ ಪಕ್ಷದ ವತಿಯಿಂದ ನಟಿ ತ್ರಿಷಾ ಕೃಷ್ಣನ್ ಅವರನ್ನೇ ಕಣಕ್ಕಿಳಿಸಲು ಸಿಎಂ ವಿಜಯ್ ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯೋಚನೆ ಮಾಡಿ, ಒಂದ್ ವೇಳೆ ತ್ರಿಷಾ ಚುನಾವಣಾ ಕಣಕ್ಕೆ ಇಳಿದ್ರೆ ಅಲ್ಲಿನ ಪೊಲಿಟಿಕಲ್ ಮೈಲೇಜ್ ಯಾವ ರೇಂಜ್ಗೆ ಇರಬೇಡ. ಜನರು ಮತ್ತು ಅಭಿಮಾನಿಗಳು ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಜ್ಜೆ ಮುಂದೆನೆ ಹೋಗಿ ಭವಿಷ್ಯವನ್ನೇ ಬರೆದಿಟ್ಟಿದ್ದಾರೆ. ತ್ರಿಷಾ ಈ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬಂದರೆ ಸಿಎಂ ವಿಜಯ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಅವರಿಗೆ ನೇರವಾಗಿ ತಮಿಳುನಾಡಿನ ಉಪಮುಖ್ಯಮಂತ್ರಿ ಪಟ್ಟ ನೀಡೋದು ಗ್ಯಾರಂಟಿ ಅಂತಾನೆ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯ ನೆನಪಿನಲ್ಲಿ ಇಟ್ಕೋಬೇಕು. ಈ ಇಡೀ ರಾಜಕೀಯ ಎಂಟ್ರಿ ಮತ್ತು ಡಿಸಿಎಂ ಸಿಎಂ ಪಟ್ಟದ ಕುರಿತು ಮುಖ್ಯಮಂತ್ರಿಗಳ ಕಚೇರಿಯಿಂದಾಗಲಿ ಅಥವಾ ಸ್ವತಃ ನಟಿ ತ್ರಿಷಾ ಅವರ ಕಡೆಯಿಂದಾಗಲಿ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬಿದ್ದಿಲ್ಲ. ಸದ್ಯಕ್ಕೆ ಇದು ತಮಿಳುನಾಡು ರಾಜಕೀಯ ಅಂಗಳದಲ್ಲಿ ಹರಿದಾಡ್ತಾ ಇರೋ ಭರ್ಜರಿ ವದಂತಿ ಅಷ್ಟೇ. ಆದರೆ ರಾಜಕೀಯದಲ್ಲಿ ಹೊಗೆಯಾಡದೆ ಕಿಡಿ ಏಳಲ್ಲ ಅಂತಾರಲ್ಲ, ಹಾಗೆ ಈ ಭೇಟಿಯಂತೂ ಸುಮ್ಮನೆ ಆಗಿರಲಿಕ್ಕಿಲ್ಲ ಅನ್ನೋದು ಎಲ್ಲರ ವಾದ. ಇದೆಲ್ಲದರ ನಡುವೆ ಸಿಎಂ ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲೂ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ. ವಿಜಯ್ ಹಾಗೂ ಅವರ ಪತ್ನಿ ಸಂಗೀತಾ ಅವರ 27 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದ್ದು ಈಗ ಮ್ಯಾಟರ್ ನ್ಯಾಯಾಲಯದ ಮೆಟ್ಟಿಲೇರಿದೆ. ಹೌದು, ಸಂಗೀತಾ ಅವರು ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಈ ಅರ್ಜಿಯಲ್ಲಿ ಸಂಗೀತಾ ಅವರು ಉಲ್ಲೇಖಿಸಿರೋ ಕಾರಣಗಳು ನಿಜಕ್ಕೂ ಶಾಕಿಂಗ್ ಆಗಿವೆ. ವಿಜಯ್ ಅವರಿಗೆ ಮತ್ತೊಬ್ಬ ನಟಿಯೊಂದಿಗೆ ಇರುವ ಸಂಬಂಧ ಮತ್ತು ತಮಗೆ ನೀಡಿದ ಮಾನಸಿಕ ಕಿರುಕುಳವೇ ಇದಕ್ಕೆ ಕಾರಣ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, 2021ರಲ್ಲೇ ಈ ವಿಷಯ ತಮಗೆ ತಿಳಿಯಿತೆಂದು, ತದನಂತರ ವಿಜಯ್ ತಮ್ಮನ್ನು ಕೌಟುಂಬಿಕ ಹಾಗೂ ಸಾಮಾಜಿಕ ಜೀವನದಿಂದ ದೂರವಿಟ್ಟು ನಿರ್ಲಕ್ಷಿಸಿದರು ಅಂತ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ವಿಜಯ್ ಮತ್ತು ತ್ರಿಷಾ ಕೃಷ್ಣನ್ ದಕ್ಷಿಣ ಭಾರತದ ಮೋಸ್ಟ್ ಸಕ್ಸಸ್ಫುಲ್ ಆನ್ ಸ್ಕ್ರೀನ್ ಜೋಡಿಗಳಲ್ಲಿ ಒಬ್ಬರು.
ಗಿಲ್ಲಿಯಿಂದ ಹಿಡಿದು ಇತ್ತೀಚಿನ ಲಿಯೋ ಸಿನಿಮಾದವರೆಗೂ ಹಲವು ಬ್ಲಾಕ್ ಬಸ್ಟರ್ ಹಿಟ್ಗಳನ್ನು ಕೊಟ್ಟಿದ್ದಾರೆ. ಅವರಿಬ್ರು ಕೇವಲ ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಕೊಳ್ತಾರೆ. ಇನ್ನು ವಿಜಯ್ ಅವರ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ತ್ರಿಷಾ ಭಾಗವಹಿಸಿ ವಿಜಯ್ ತಾಯಿ ಜೊತೆ ತುಂಬ ಆತ್ಮೀಯವಾಗಿ ಮಾತಾಡಿದ್ದು ಕೂಡ ಅವತ್ತು ದೊಡ್ಡ ಸುದ್ದಿ ಆಗಿತ್ತು. ಸೊ ಒಂದು ಕಡೆ ಪತ್ನಿಯಿಂದ ಡಿವೋರ್ಸ್ ಕೇಸ್ ನಡೀತಿದ್ರೆ ಇನ್ನೊಂದು ಕಡೆ ಸಿನಿಮಾ ಜೋಡಿ ತ್ರಿಷಾ ಅವರ ರಾಜಕೀಯ ಎಂಟ್ರಿ ಹಾಗೂ ಡೆಪ್ಯೂಟಿ ಸಿಎಂ ಪಟ್ಟದ ವದಂತಿಗಳು ಇಡೀ ತಮಿಳುನಾಡನ್ನೇ ಕಡುಬುಕಿಸಿದ ಹಾಗೆ ಮಾಡಿದೆ. ಸಿನಿಮಾ ರಂಗದಲ್ಲಿ ಮೋಡಿ ಮಾಡಿದ್ದ ಈ ಜೋಡಿ ಈಗ ರಾಜಕೀಯ ರಂಗದಲ್ಲೂ ಜೊತೆಯಾಗಿ ಹೊಸ ಇತಿಹಾಸ ಸೃಷ್ಟಿಸುತ್ತಾ ತ್ರಿಷಾ ನಿಜವಾಗ್ಲೂ ರಾಜಕೀಯಕ್ಕೆ ಬರಬೇಕಾ, ತಮಿಳುನಾಡಿನ DCM ಆಗಬೇಕಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.